ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಒಂದು ಐಫೋನ ನೀವು ಪರ್ಚೇಸ್ ಮಾಡ್ತು ಅಂತಂದರೆ ನಿಮಗೆ ಒಂದು ಆ್ಯಪಲ್ ಟಿ ವಿ ನಿಮಗೆ 1 ವರ್ಷ ಫ್ರೀಯಾಗಿ ಸಿಗುತ್ತೆ. ಇದನ್ನು ನೀವು ಎನೇಬಲ್ ಮಾಡ್ಕೋಬೋದು. 1 ವರ್ಷ ಫ್ರೀಯಾಗಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಪರ್ಚೇಸ್ ಮಾಡಬೇಕಾಗುತ್ತೆ. ಎಷ್ಟು ರೂಪಾಯಿಗೆ ಸಿಗುತ್ತೆ 1 ವರ್ಷ ಆದಮೇಲೆ, ಎಷ್ಟು ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದೆಲ್ಲ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಆ ಒಂದು ಆ್ಯಪನ್ನು ನಾವು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ರಿವ್ಯೂನ ಮಾಡ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಜೊತೆ ವಿಡಿಯೋ ಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಓಕೆ, ವಿಡಿಯೋಗೆ 300 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಆ್ಯಪಲ್ ಫೋನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಫೇಸ್ ಐ ಡಿ ಓಕೆ ಕೊಟ್ಟೆ. ಇಲ್ಲಿ ನಿಮಗೆ ಆ್ಯಪಲ್ ಟಿ ವಿ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುತ್ತೆ. ಇದೇ ನೀವು ನೋಡ್ಬೋದು ಟಿ ವಿ ಅಂತ. ಇದನ್ನು ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ರೆ ವಾಚ್ ನೌ ಅಂತ ಬಂದುಬಿಟ್ಟು ಇಲ್ಲಿ ವಾಟ್ ಟು ವಾಚ್ ಅಂತ ಬಂದಿರ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮಗೆ ಇಲ್ಲಿ ಯಾವ ಒಂದು ಮೂವಿಗಳು ಇದರಲ್ಲಿ ಸಿಗುತ್ತೆ ಅಂತ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಆ್ಯಂಡ್ ನೀವು ಬ್ಯಾಕ್ ಬಂದು ಇಲ್ಲೂ ಕೂಡ ನೀವು ನೋಡ್ಬೋದು ಯಾವ್ಯಾವ ಕ್ಯಾಟಗರಿಲಿ ಏನೇನು ಮೂವೀಸ್ಗಳಿದೆ, ಟಾಪ್ ಮೂವೀಸ್ ಯಾವುದು, ನ್ಯೂ ರಿಲೀಸಸ್ ಯಾವುದು. ಎಲ್ಲನೂ ಕೂಡ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಅವರು ರಿಲೀಸ್ನ ಮಾಡ್ತಾರೆ. ನೀವು ಜಾಯ್ನ್ ಆಗಿರಬೇಕು. ನಾನು ಅವಾಗಲೇ ಹೇಳಿದಂಗೆ 1 ವರ್ಷ ಫ್ರೀ ಇರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ನೀವು ನೋಡ್ಬೋದು. ಇದು ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ 90 ದಿನಗಳ ಒಳಗೆ ಎನೇಬಲ್ ಮಾಡ್ಕೋಬೇಕು. ಅಂತಂದರೆ ನೀವು ಫೋನ್ನ ಪರ್ಚೇಸ್ ಮಾಡಿ 90 ದಿನದೊಳಗೆ ಮಾತ್ರ ಮಾಡ್ಕೋಬೇಕು. 90 ದಿನ ಆಗೋದ್ರೆ ನೀವು 1 ಇಯರ್ ಫ್ರೀ ಸಿಗೋಲ್ಲ. ಇದನ್ನು ಮೈಂಡಲ್ಲಿ ಇರಲಿ. ಅಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಯುವರ್ ನ್ಯೂ ಐಫೋನ್ ಇನ್ಕ್ಲೂಡ್ಸ್ 1 ಫ್ರೀ ಇಯರ್ ಆಫ್ ಆ್ಯಪಲ್ ಟಿ ವಿ ಪ್ಲಸ್ ಅಂತ ಕೊಟ್ಟಿದ್ದಾರೆ. 12 ಮಂತ್ಸ್ ಫ್ರೀ, ಜೊತೆಗೆ ಅದಾದಮೇಲೆ 99 ರೂಪಾಯಿ ಪ್ರತಿ ತಿಂಗಳಿಗೆ. ಓಕೆ, ಪರ್ ಮಂತ್ಗೆ. ಇವಾಗ ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ಎಂಜಾಯ್ 1 ಇಯರ್ ಫ್ರೀ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕಾರ್ಡ್ ಡೀಟೇಲ್ಸ್ ಹಾಕೋಕ್ಕೆ ಕೇಳುತ್ತೆ. ಫಸ್ಟು ಪರ್ಮಿಷನ್ ಕೇಳುತ್ತೆ. ಇದಕ್ಕೆ ನೀವು ಎನೇಬಲ್ ಮಾಡ್ಕೋಬೇಕು. ಪರ್ಮಿಷನ್ ನಾನು ಫೇಸ್ ಐ ಡಿ ಕೊಡ್ತಾಯಿದ್ದೀನಿ, ಒಂದು ನಿಮಿಷ ಇರಿ. ಓಕೆ ಗೈಸ್, ಇವಾಗ ನಾನು ಪರ್ಮಿಷನ್ನ ಕೊಟ್ಟೆ. ಪರ್ಮಿಷನ್ ಕೊಟ್ಟಿದ್ಮೇಲೆ ನಮಗೆ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ. ಲೋಡ್ ಆಗ್ತಿದೆ, ನೀವಲ್ಲಿ ನೋಡ್ಬೋದು. ಇಲ್ಲಿ ನೀವು ನೋಡಿ ಪೇಮೆಂಟ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಅಂತ. ನೀವು ಇದ್ರ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೀವು ಕಾರ್ಡ್ ಡೀಟೇಲ್ಸ್ ಹಾಕಬೇಕು. ನೀವು ಏನಂತಂದರೆ ನೀವು ಪರ್ಚೇಸ್ ಮಾಡದೇ ಇರಲಿ, ಬಟ್ ಅವ್ರು ಕಾರ್ಡ್ ಡೀಟೇಲ್ಸ್ ಹಾಕಿಸ್ಕೋತಾರೆ. ಮಾತ್ರ ನೀವು ಕಂಟಿನ್ಯೂ ಮಾಡೋದಕ್ಕಾಗೋದು. ಇವಾಗ ನೀವು ನೋಡ್ಬೋದು ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ, ನಂಬರು, ಎಕ್ಸ್ಪೈರ್ಸು, CVV ಎಲ್ಲನೂ ಕೂಡ ಕೇಳ್ತಾ ಇದೆ. ನಾನು ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಡನ್ ಮೇಲೆ ನಾನು ಆಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಏನಿಲ್ಲ, ಡೈರೆಕ್ಟ್ ಓಪನ್ ಆಗುತ್ತೆ. ಏನು ಓಪನ್ ಆಗುತ್ತೆ ಅಂತಂದರೆ ನಾನು ಆವಾಗಲೇ ತೋರಿಸ್ನಲ್ಲ ಇಲ್ಲಿ ಯಾವ್ಯಾವ ಮೂವಿಗಳು ಬರುತ್ತೆ, ಅಲ್ಲೆಲ್ಲ ತೋರಿಸೋದಕ್ಕೆ ಶುರು ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಮೂವೀಸ್ಗಳನ್ನ ನೀವು 1 ವರ್ಷ ಫ್ರೀಯಾಗಿ ಈ ಥರ ನೀವು ಆ್ಯಪಲ್ ಫೋನಲ್ಲಿ ನೀವು ನೋಡ್ಬೋದು. 50,000 ಫೋನ್ ತಗೊಂಡಿರ್ತೀರ, 1 ವರ್ಷ ಕೊಡೋದ್ರಲ್ಲಿ ಏನು, ಅಲ್ಲೇ 50,000 ಕಿತ್ಕೊಂಡಿರ್ತಾರಲ್ಲ ತಿಂಗಳ 100 ರೂಪಾಯಿ ಹಂಗೆ ಅಲ್ವಾ. ಏನು ಡಿಫ್ರೆನ್ಸ್ ಇಲ್ಲ. 1 ವರ್ಷ ಫ್ರೀ ಅಂತಂದರೆ ಅದು ನಮ್ಮ ದುಡ್ಡೇ. ಒಟ್ಟಿನಲ್ಲಿ ಎಂಜಾಯ್ ಮಾಡಿ. ಫೋನ್ ತೊಗೊಂಡಿದ್ದೀರಾ ಅಂತಂದರೆ ಎನೇಬಲ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಐ ಥಿಂಕ್ ಯಾವ ಥರ ಎನೇಬಲ್ ಮಾಡೋದು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತ್ರ.